ಚಂದನವನದಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ ಹೋಗುತ್ತೆ, ಆದರೆ ಕೆಲವೊಂದು ಸಿನಿಮಾಗಳು ಮಾತ್ರ ಸ್ಟೇಬಲ್ ಆಗಿ ಉಳ್ಕೊಳ್ಳುತ್ತೆ. ಅಂತಹ ಸಾಲಿಗೆ ಸೇರ್ಕೊಳ್ಳೋಕ್ಕೆ ಸತ್ಯಂ ಸಿನಿಮಾ ರೆಡಿ ಆಗಿದೆ. ಸದ್ಯಕ್ಕೆ ಟೀಸರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ 1 ಮಿಲಿಯನ್ ವೀಕ್ಷಣೆಯನ್ನು ಟೀಸರ್ ಪಡ್ಕೊಂಡಿರುವಂಥದ್ದು. ಈ ಸಿನಿಮಾವನ್ನು ಗಮನಿಸ್ತಾ ಹೋದರೆ ಸಾಕಷ್ಟು ವಿಚಾರಗಳು ಒಂದು ಗಣನೆಗೆ ನಾವು ತಗೊಳ್ಬೇಕಾಗತ್ತೆ. ಸದ್ಯಕ್ಕೆ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ನಾಯಕನಾಗಿರುವಂಥ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಟೀಸರಲ್ಲೇ ಒಂದಿಷ್ಟು ಹೈಲೈಟ್ ಕೊಟ್ಟಿದ್ದೀರಾ, ಸಿನಿಮಾ ನೋಡಬೇಕನ್ನೋ ಕ್ಯೂರಿಯಾಸಿಟಿಯನ್ನು ಜಾಸ್ತಿ ಮಾಡಿದ್ದೀರಾ. ಸೊ ಫಸ್ಟಿಗೆ ನಿಮಗೆ ಕ್ವಶನ್ಸ್ ಕೇಳೋದಾದರೆ ಈ ಸಿನಿಮಾದ ಆಯ್ಕೆ ಯಾಕೆ ಅಂತ? ಈ ಸಿನಿಮಾದ ಆಯ್ಕೆ ಯಾಕೆ ಅಂದರೆ, ನಂದು ಪ್ರೀವಿಯಸ್ಲಿ ನಾನು ಮಾಡಿದ್ದು ಕೆಂಪ, ಗಣಪ, ಕರಿಯಟು ಈ ಚಿತ್ರಗಳಿಗಿಂತ ಇದು ಕತೆ ತುಂಬ ಡಿಫ್ರೆಂಟಾಗಿತ್ತು. ಸೊ ನಾನು ಇಂಥದ್ದೊಂದು ಕತೆ ನಾನು ಮಾಡಬೇಕು ಅಂತ ತುಂಬ ಆಸೆ ಆಯಿತು, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಮಾಡೋಣ ಅಂತ. ಸೊ ಅದಕ್ಕೆ ಈ ಚಿತ್ರನ ಆಯ್ಕೆ ಮಾಡ್ಕೊಂಡಿದ್ದೆ ನಾನು. ಗಣಪ, ಕೆಂಪ ಸಿನಿಮಾಗಳಲ್ಲಿ ನೋಡಿದ್ದ ನಿಮ್ಮನ್ನು ಈ ಸಿನಿಮಾದಲ್ಲಿ ಯಾವ ಗೆಟಪ್ಪಲ್ಲಿ, ಯಾವ ಅವತಾರದಲ್ಲಿ ಪ್ರೇಕ್ಷಕರು ರಂಜಿಸಬಹುದು ಅಂತ? ಈಗಾಗಲೇ ನಾನು ಬರೀ ಆ್ಯಕ್ಷನ್ ಸಿನಿಮಾದನೇ, ಗಣಪ ಆಗಲಿ ಕರಿಯಟು ಆಗಲಿ ಬರೀ ಜಾಸ್ತಿ ಆ್ಯಕ್ಷನಲ್ಲೇ ನೋಡಿದ್ದಾರೆ ಜನ. ಈ ಸಿನಿಮಾದಲ್ಲಿ ನಾನು ಒಂಥರ ಸಂತೋಷ್ ಒಂದು ಬೇರೆ ಒಂದು ಒಳ್ಳೆ ಡೀಸೆಂಟ್ ಲುಕ್ಕಲ್ಲೇ ಕಾಣಿಸ್ಕೊತಾನೆ. ಆ್ಯಂಡ್ ನನ್ನ ಪಾತ್ರ ಕೂಡ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಪಾತ್ರ. ಸೊ ಇದು ಆ್ಯಕ್ಷನ್ ಅಲ್ಲದೇ ಒಂದು ಫ್ರೆಂಡ್ಶಿಪ್ ಲವ್ ಸ್ಟೋರಿ ಥರನೂ ನನ್ನ ಜನ ನೋಡ್ತಾರೆ. ಆ್ಯಂಡ್ ಟೀಸರಲ್ಲಿ ನೀವು ನೋಡಿದಾಗೆ ಒಂದು ಸ್ವಲ್ಪ ಕುತೂಹಲ ಎಲ್ಲ ನಾವು ತೋರಿಸಿರೋದ್ರಿಂದ ಒಂದು ಕಂಪ್ಲೀಟ್ ನನ್ನ ಕೆರಿಯರ್ ಇದೊಂದು ಕಂಪ್ಲೀಟ್ ಡಿಫ್ರೆಂಟ್ ಸಿನಿಮಾ ಅಂತ ಹೇಳ್ಬೋದು. ಸೊ ಟೀಸರ್ ಗಮನಿಸ್ತಾ ಹೋದರೆ ಒಂದಿಷ್ಟು ಡಾರ್ಕ್ ಜಾನರಲ್ಲಿ ಸಿನಿಮಾ ಸಾಗುವ ಒಂದು ಚಿಕ್ಕ ಹಿಂಟ್ ಕೊಡುತ್ತೆ. ಸೊ ಡಾರ್ಕ್ ಶೇಡಲ್ಲಿ ಸಂತೋಷ್ ಯಾವ ಥರ ಹೈಲೈಟ್ ಆಗ್ತಾರೆ ಅಂತ? ಇದು ಅದೇ ಕತೆ ಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದನೇ ಒಂದು ಡಾರ್ಕ್ ಶೇಡಲ್ಲೇ ಕತೆ ಹೋಗುತ್ತೆ. ಒಂದು ಕಂಪ್ಲೀಟ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ನಾವು ಈ ನೈಟ್ ಶೂಟಲ್ಲೇ ಜಾಸ್ತಿ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಟೀಸರಲ್ಲಿ ನೋಡಿದಾಗೆ ನಿಮಗೆ ಅದು ಭೂತಾರಾಧನೆ ಅದಾಗಲಿ ಎಲ್ಲದಾಗಲಿ ಅದೆಲ್ಲ ನಾವು ಡೈರೆಕ್ಟಾಗಿ ಹೋಗಿ ಜಾಗದಲ್ಲಿ ಎಲ್ಲಿ ನಡೆಯುತ್ತೋ ಒರಿಜಿನಾಲಿಟಿಗೆ ಹೋಗಿ ಅಲ್ಲೇ ಒರಿಜಿನಲ್ ಹೋಗಿ ನಾವು ಶೂಟ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಮೋರೋವರ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋ ಒಂದು ಡಾರ್ಕ್ ಶೇಡಲ್ಲೇ ನಾನು ಡಿಫ್ರೆಂಟಾಗಿ ನೋಡ್ತಾರೆ. ಕಾಂತಾರ ಸಿನಿಮಾ ಬಂದ ಮೇಲೆ ಈ ಭೂತಾರಾಧನೆ, ದೈವಾರಾಧನೆಗೆ ಜಾಸ್ತಿ ಹೈಪ್ ಸಿಗ್ತಾ ಇದೆ. ಸೊ ಅದೆಲ್ಲೋ ನಿಮ್ಮ ಸಿನಿಮಾಕ್ಕೂ ಪ್ಲಸ್ ಆಗಬಹುದಾ ಅಂತ? ಆ್ಯಕ್ಚುಲಿ ಇದು ಹೇಳ್ಬೇಕಂತಂದರೆ, ನಾವು ಕಾಂತಾರ ಸಿನಿಮಾಗಿಂತ ಬಿಫೋರೇ ನಾವು ಶೂಟ್ ಮಾಡಿದ್ದನ್ನು 2020ಯಲ್ಲೇ ಶೂಟ್ ಮಾಡಿದ್ದು, 1920ಯಲ್ಲೇ ಶೂಟ್ ಮಾಡಿದ್ವಿ. ಸೊ ಇದು ಕಾಂತಾರ ಅಂದರೆ ಕಾಂತಾರ ಇಸ್ ಸಪ್ರೇಟ್, ಅದು ಕಂಪ್ಲೀಟ್ಲಿ ಬೇರೆ. ಇದು ಈ ಕತೆ ಆ ಊರಲ್ಲಿ ಒಂದು ನೀವು ನೋಡ್ತಾರಾಗೆ ಪೋಸ್ಟರ್ಸಲ್ಲಿ ಕೂಡ ಕಾಣುತ್ತೆ, ತಾತ ಮೊಮ್ಮಗನ ಕತೆ ಆಗಿರೋದ್ರಿಂದ ಒಂದು ಬೇರೆ ಶೇಡಲ್ಲ. ಆ ಊರಿನ ವಾತಾವರಣಕ್ಕೆ, ಅಂದರೆ ಆ ಊರಲ್ಲಿ ಏನೇನು ನಡೆಸ್ತಾರೆ, ಪೂಜೆಗಳಾಗಲಿ ಈ ಭೂತಾರಾಧನೆಗಳಾಗಲಿ ಈ ಥರ ಏನೇನು ನಡೆಸ್ತೀವಿ ನಾವು ಒರಿಜಿನಾಲಿಟಿ ತೋರಿಸ್ಬೇಕು ಅಂತ ತೋರಿಸಿ ನಾವು ಮಾಡಿದ್ದೀವಿ. ಬಟ್ ಕಾಂತಾರ ಇಸ್ ಸಪ್ರೇಟ್, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಹೇಳ್ತಾನೆ ಬಂದ್ರಿ. ನಾನು 3 ಕ್ವಶನ್ಗೂ ಅದೇ ಆನ್ಸರ್ ಕೊಟ್ರಿ ನೀವು, ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಕತೆಯಲ್ಲಿ ಏನಿದೆ? ತಾತ ಮೊಮ್ಮಗನ ನಡುವೆ ನಡೆಯುವಂಥ ಕತೆ ಅಂತ ಹೇಳಿದ್ರಿ, ಬಟ್ ಯಾವ ಊರು, ಯಾವ ಸಂದರ್ಭ, ಹೇಗೆ ನಡೆಯುತ್ತೆ? ಇದು ತಾತ ಮೊಮ್ಮಗನ ಕತೆ ನಡೆಯುತ್ತೆ, ಅದು ಜನ್ರೇಷನಲ್ಲಿ ನಡೆಯುತ್ತೆ. ಅಂದರೆ ಅವ್ರ ಪ್ರೀವಿಯಸ್ ಪೀರಿಯಡಲ್ಲಿ ಏನು ನಡೆದಿರುತ್ತೆ ಅಂತ ಅದೊಂದು ಸಪ್ರೇಟಾಗಿ ಅದು ಸಪ್ರೇಟ್ ಪಾರ್ಟ್. ಆದರೆ ಸೊ ನನ್ನ ಪಾರ್ಟ್ ಏನು ಇದರಲ್ಲಿ ಅಂದರೆ, ಒಂದು ಸಿಟಿಯಿಂದ ಒಂದು ಈ ಜಾಗಕ್ಕೆ ಬರ್ತೀನಿ, ಮಂಗಳೂರು ಅಂತ ಜಾಗದಲ್ಲಿ. ಮಂಗಳೂರು ಹತ್ರ ಎಲ್ಲ ಒಂದು ಊರು ಹೆಬ್ರಿ ಸುತ್ತಮುತ್ತ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬಂದಾದಮೇಲೆ ಏನಾಗುತ್ತೆ ಅಂದರೆ, ನನಗೆ ನಮ್ಮ ತಾತನಿಗೆ ಅವ್ರಿಗೆ ಏನು ಸಂಬಂಧ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಮಾಸ್ ಮತ್ತು ಕ್ಲಾಸ್ ನಡುವೆ ನಡೆಯುವಂಥ ಒಂದು ಲವ್ ಸ್ಟೋರಿ. ಆ ಮಾಸ್ ಮತ್ತು ಕ್ಲಾಸ್ ನಡುವೆ ಯಾವ ಥರ ಲವ್ ಆಗುತ್ತೆ ಅಂತ? ಇದು ನಾವು ಡೈರೆಕ್ಟಾಗಿ ಈ ಸಿನಿಮಾದಲ್ಲಿ ಲವ್ ಅಂತ ತೋರಿಸಿಲ್ಲ. ಅಂದರೆ ಇವಾಗ ಹೋಗಿದ ತಕ್ಷಣ ಹಿಂಗೆ ಇದನ್ನು ನೋಡ್ತಾರೆ ಲವ್ ಆಗುತ್ತೆ ಆ ಥರದ್ದೆಲ್ಲ ಎಂತ ಇಲ್ಲ. ಇದರಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೀವಿ, ಫ್ರೆಂಡ್ಸ್ ಆಗಿ ಅವ್ರ ಮನೆಗೆ ಹೋಗ್ತೀನಿ, ಅಲ್ಲಿಂದ ನಮ್ಮ ಲವ್ ಸ್ಟೋರಿ ಬಿಲ್ಡಪ್ ಆಗುತ್ತೆ. ನಿಮ್ಮ ಲುಕ್ ವೈಸ್ ಮಾತಾಡೋದಾದರೆ, ಈ ಹಿಂದಿನ ಸಿನಿಮಾಗಿಂತ ಲುಕ್ ವೈಸ್ ಆಗಿರ್ಬೋದು, ಪರ್ಸ್ನಾಲಿಟಿ ವೈಸ್ ಆಗಿರ್ಬೋದು, ಯಾವ ಥರ ಚೇಂಜಸ್ ಮಾಡ್ಕೊಂಡಿದ್ದೀರಾ? ಈ ಸಿನಿಮಾಕ್ಕಾಗಿ ನಿಮ್ಮ ಡೆಡಿಕೇಶನ್ ಯಾವ ಥರ ಇತ್ತು ಅಂತ? ಸಿನಿಮಾಗೆ ಕಂಪ್ಲೀಟಾಗಿ ಲುಕ್ಕೇ ಚೇಂಜ್ ಇದೆ. ಇದು ನಂದು ಗಣಪ ಆಗಿರಲಿ ಕರಿಯಟು ಆಗಲಿ ಲಾಂಗ್ ಹೇರ್ಸು, ಬಿಯರ್ಡು. ಬಟ್ ಇದರಲ್ಲಿ ಒಂಥರ ಒಂದು ಸ್ವಲ್ಪ ಅಫಿಷಿಯಲಾಗಿ ಕಾಣೋ ಥರ ಕಂಪ್ಲೀಟ್ ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಸಿನಿಮಾಗೆ ಪ್ರಿಪ್ರೇಷನ್ಸ್ ಅಂದರೆ ಒಂದಷ್ಟು ನೈಟ್ ಶೂಟಲ್ಲಿ ಸ್ಟಂಟ್ಸು ಅದಕ್ಕೆಲ್ಲ ಒಂದು ಸ್ವಲ್ಪ ಪ್ರಿಪೇರ್ ಆಗಿದ್ದೆ. ಆಮೇಲೆ ಈಗ ಲಬ್ಬು ಡಬ್ಬು ಅಂತ ಒಂದು ಸಾಂಗ್ ರಿಲೀಸ್ ಆಯಿತು, ನಮ್ಮದು ಲಿರಿಕಲ್ ಆಡಿಯೋ.
ಅದರಲ್ಲಿ ನಮ್ಮ ಕಲೈ ಮಾಸ್ಟ್ರು ನನ್ನ ಹತ್ರ ಇನ್ನು ಎಷ್ಟು ಎನರ್ಜಿ ಇದೆಯೋ ಅಷ್ಟು ಸ್ಟೆಪ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ನನಗೆ ಪ್ರಿಪ್ರೇಷನ್ ಮಾಡಿ ನನ್ನ ಸತ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ಅವರು ಒಂದು ಭಾಗಿಯಾಗಿದ್ದಾರೆ. ಸತ್ಯಮಲ್ಲಿ ನಿಜವಾಗಿಯೂ ಸತ್ಯ ಹೇಳ್ತೀರಾ ಅಥವಾ ಬೇರೆ ಏನಾದರೂ ಇದೆಯಾ? ಸತ್ಯ ಸಿನಿಮಾದಲ್ಲಿ ಖಂಡಿತ ಸತ್ಯ ಏನು ಅಂತ ಲಾಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಈಗ ರಿವೀಲ್ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್. ಬಟ್ ಇಲ್ಲ, ಖಂಡಿತ ಇದೊಂದು ಸತ್ಯವಾಗಲೂ ಜನರಿಗೆ ಸತ್ಯಂ ಇಷ್ಟ ಆಗುತ್ತೆ. ಈ ಹಿಂದೆ ನಿಮ್ಮ ಸಿನಿಮಾ ನಿಮ್ಮ ತಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಬಟ್ ಈ ಸಂದರ್ಭದಲ್ಲಿ ಈ ಸಿನಿಮಾ ನೋಡೋಕ್ಕೆ ನಿಮ್ಮ ತಂದೆ ಇಲ್ಲ. ಬಟ್ ತಂದೆಯನ್ನೇ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ಇವತ್ತು ತಂದೆ ಇರ್ತಾ ಇದ್ದರೆ ಈ ಸಿನಿಮಾವನ್ನು ನೋಡಿಬಿಟ್ಟು ಏನು ಹೇಳ್ತಿದ್ರು ಅಂತ? ನಮ್ಮ ತಂದೆ ಸ್ಟೋರಿ ಕೇಳಿದರು. ಅಶೋಕ್ ಅವರು ಮತ್ತು ಮಹಾಂತೇಶ್ ಅವರು ಬಂದು ಕತೆ ಎಲ್ಲ ಹೇಳಿದರು. ಸ್ಟೋರಿ ಕೇಳಿದಾಗ ಅವ್ರಿಗೆ ಒಂದೊಂಥರ ನಿನ್ನ ಕೆರಿಯರಲ್ಲೇ ಇದೊಂದು ಡಿಫ್ರೆಂಟ್ ಸ್ಟೋರಿ ಆಗುತ್ತೆ ಅಂತೆಲ್ಲ ಹೇಳಿದರು. ಸೊ ಕತೆ ಗೊತ್ತಿತ್ತು, ಸಿನಿಮಾ ಶೂಟಿಂಗ್ ಆಗೋವರೆಗೂ ಇದ್ದರು. ಇನ್ನೇನು ಒಂದು ಮುಳ್ಕಾಯಿ ಕೂಡ ಆಯಿತು. ಬಟ್ ನೋಡೋ ಟೈಮಲ್ಲಿ ಅವರಿಲ್ಲ. ಬಟ್ ಈಗೇನಾದರೂ ಅವ್ರು ನೋಡಿದರೆ ಸಿನಿಮಾನ ಖಂಡಿತ ತುಂಬ ಖುಷಿಪಟ್ಟಿರೋರು. ಯಾಕಂದರೆ ಒಂದು ಬೇರೆ ಬ್ಯಾನರಲ್ಲಿ ಹೋಗಿ ಇಂಥ ಒಂದು ಒಳ್ಳೆ ಕತೆ ಮಾಡಿ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಮಹಾಂತೇಶ್ ಅವರು, ಡೈರೆಕ್ಟರ್ ಅಶೋಕ್ ಅವರು ಅಷ್ಟೇ. ಒಂದು ಬಿಗ್ ಸ್ಟಾರ್ ಇದೆ ಇದರಲ್ಲಿ ತುಂಬ. ಸುಮಂತ್ ಅವರಾಗಿರಲಿ, ಸೀನಿಯರ್ ಆರ್ಟಿಸ್ಟ್ಗಳಾಗಿರಲಿ ನೋಡಿದರೆ ಖಂಡಿತ ನಮ್ಮ ತಂದೆ ಖುಷಿಪಟ್ಟಿರೋರು. ಖುಷಿ ಆಗ್ತಿತ್ತು ಅಷ್ಟೇ. ಮಗನ ವಿಚಾರದಲ್ಲಿ ತಂದೆ ಅನ್ನುವಂಥವ್ರು ಸಾಕಷ್ಟು ಕನಸುಗಳನ್ನು ಕಂಡಿರ್ತಾರೆ ಅಥವಾ ಕಟ್ಟಿರ್ತಾರೆ. ಸೊ ನಿಮ್ಮ ವಿಚಾರದಲ್ಲಿ ತಂದೆ ಕಂಡಂತಹ ಕನಸೇನು? ಏನು ಆಸೆ ಪಟ್ಟಿದ್ರು? ಮಗ ಹಿಂಗಿರಬೇಕು ಅಥವಾ ಹಿಂಗಾಗಬೇಕು ಅನ್ನೋಂಥ ಆಸೆ ಇದ್ದರೆ ಏನಿತ್ತು ಅಂತ? ಅವ್ರಿಗೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲೇ ಬರಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದೇ ರೀತಿ ನನ್ನ ಸಿನಿಮಾ ಇಂಡಸ್ಟ್ರಿಗೂ ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಅವ್ರಿಗೇನು ಅಂತಂದರೆ ನಮ್ಮ ತಂದೆಗೆ ಒಂದು ಆಸೆ ಇದ್ದಿದ್ದು ಸುಮ್ಮನೆ ಬಂದಿದ್ದ ಸಿನಿಮಾಗಳೆಲ್ಲ ಮಾಡುವಂಥದ್ದಲ್ಲ. ಒಂದು ಸಿನಿಮಾ ಮಾಡಿದ್ರೆ ಅದು ಜನರು ಯಾರು ನೋಡ್ತಾರೋ ಅವ್ರ ಮನಸ್ಸಲ್ಲಿ ಉಳ್ಕೋಬೇಕು, ಆ ಥರ ಒಂದು ಆಸೆ ಇತ್ತು ಅವರಿಗೆ. ಸೊ ಅದೇ ಥರನೂ ಅಷ್ಟೇ, ನಾನು ಅಷ್ಟೇ ತುಂಬ ಚೂಸಿಯಾಗಿ ಸಬ್ಜೆಕ್ಟ್ಗಳು ತೊಗೊಂಡೆ. ಗಣಪ ಆಗಿರಲಿ, ಮೊದಲನೇ ಸಿನಿಮಾ ಕೆಂಪ ಆಗಿರಲಿ, ಕರಿಯಾಟು ಆಗಿರಲಿ, ಇದು ಕಂಪ್ಲೀಟ್ ಟೋಟಲ್ ಡಿಫ್ರೆಂಟು. ಸೊ ಸಪ್ರೇಟಾಗಿ ಒಂದೊಂದು ಜಾನರ್ ಇಟ್ಕೊಂಡು ಕ್ಯಾರೆಕ್ಟರ್ ವೈಸ್ ಆಗಲಿ ಒಂದು ಕಂಟೆಂಟ್ ಸಿನಿಮಾ ಮಾಡಬೇಕು ಅನ್ನೋದು ಅವ್ರಿಗೆ ಆಸೆ ಇತ್ತು. ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಬರೀ ಕನ್ನಡ ಮಾತ್ರ ಅಲ್ಲ, ಪರಭಾಷೆಗೆ ಕೂಡ ಹೆಜ್ಜೆ ಇಡ್ತಾ ಇದ್ದೀರಾ. ಅಲ್ಲಿ ನಿಮಗೆ ಏನಾದರೂ ರೆಸ್ಪಾನ್ಸ್ ಬರೋಕ್ಕೆ ಶುರು ಆಗಿದೆಯಾ? ಯಾಕಂದರೆ ಟೀಸರ್ ರಿಲೀಸ್ ಆಗಿದೆ. ಈ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ಪರಭಾಷೆಯಿಂದ ಏನಾದರೂ ರಿಯಾಕ್ಷನ್ ಬರೋಕ್ಕೆ ಶುರು ಆಗಿದೆಯಾ? ಇದು ಆ್ಯಕ್ಚುಲಿ ತೆಲುಗು, ತಮಿಳು, ಕನ್ನಡ. ಸೊ ತೆಲುಗು ಸುಮಾರು ಜನ ಇದರಲ್ಲಿ ಆರ್ಟಿಸ್ಟ್ಗಳು ನೋಡಿದ್ರೆ ಎಲ್ಲ ತೆಲುಗು ಅವರೇ ಜಾಸ್ತಿ, ಅಂದರೆ ಎಲ್ಲ ಭಾಷೆಯಲ್ಲಿ ನಟಿಸಿದ್ದಾರೆ. ಸೊ ತೆಲುಗು ಜಾಸ್ತಿ ಕಾನ್ಸಂಟ್ರೇಟ್ ಆಗಿದೆ. ನನಗೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ, ಇದು ಒಳ್ಳೆಯ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾ ಇದು, ಆಮೇಲೆ ಟೋಟಲಾಗಿ ಡಿಫ್ರೆಂಟಾಗಿ ಕಾಣ್ತಿದೆಯಾ, ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ತೆಲುಗು ಇಂಡಸ್ಟ್ರಿ ಟಚ್ ಇರೋದ್ರಿಂದ ಸುಮಾರು ಜನ ನಾನು ಫೋನ್ ಮಾಡಿ ಹೇಳಿದ್ದಾರೆ. ತಂದೆ ಫ್ರೆಂಡ್ಸು ಅಷ್ಟೇ, ನಿಮಗೇನು ಸಪೋರ್ಟ್ ಬೇಕೋ ಎಲ್ಲ ನಾವು ಮಾಡ್ತೀವಿ, ತುಂಬ ಚೆನ್ನಾಗಿದೆ, ಟೈಟಲ್ಲು ಪೋಸ್ಟರ್ ಎಲ್ಲ ನೋಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮಗೆ. ಸತ್ಯಂ ಸಿನಿಮಾ ಮೂಲಕ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀರಾ. ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಸಕ್ಸಸ್ ಆಗಬೇಕನ್ನೋ ಕನಸು ಹೊತ್ಕೊಂಡಿದ್ದೀರಾ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದು ಸತ್ಯಂ ಸಿನಿಮಾದ ಹೀರೋ ಸಂತೋಷ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.